ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ವಡಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ರಮೇಶ್ ರವರು ಮಾಡಿರುವ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು, ಈ ಖಾತೆಗಳನ್ನು, ರಾಜಕಾಲುವೆಗಳನ್ನು, ಸರ್ವೆ ನಂಬರ್ ಜಮೀನುಗಳನ್ನು, ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗದೇ ಇರುವಂತ ಜಮೀನುಗಳನ್ನು, ಒತ್ತುವರಿಯಾಗಿರುವ ಜಮೀನುಗಳನ್ನು ಮುಂತಾದ ಸರ್ವೆ ನಂಬರ್ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿರುವ ಹಾಲಿ ಅಮಾನತಾಗಿರುವ ವಡಗೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ರವರು ಹಾಗೂ ಹೊನ್ನೇನಹಳ್ಳಿ ಮತ್ತು ವಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹರೀಶ್ ರವರ ವಿರುದ್ಧ ಪ್ರತಿಭಟಿಸುವುದಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಲಾಗಿದೆ. ನಿರ್ವಹಿಸಲು ಹಗರಣ ಮಾಡತಕ್ಕಂಥ ಅಧಿಕಾರಿಗಳನ್ನು ಇವತ್ತೊಂದು ದಿವಸ ಇನ್ನೂ ರಾಜಾವಕಾಶವಾಗಿ ಮೆರೆಯಲು ಬಿಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪ ಕಾರ್ಯದರ್ಶಿಗಳು ಅಂದರೆ DS ರವರು ರಮೇಶ್ ರವರ ಒಂದು ಪ್ರೇರಣೆ ಮತ್ತು ಅವರ ಒಂದು ಪ್ರಚೋದನೆಯಿಂದ ಇವತ್ತೊಂದು ದಿವಸ ಗ್ರಾಮ ಪಂಚಾಯಿತಿಗಳಲ್ಲಿ ಹಗರಣ ಮಾಡತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಇವತ್ತೊಂದು ದಿವಸ ಇನ್ನೂ ರಾಜಾರೋಷವಾಗಿ ಮೆರೆಯಲಿಕ್ಕೆ ನಾಂದಿಯಾಗಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನ್ನ ಮಾಧ್ಯಮಗಳ ಮೂಲಕ ನಾನು ಬಹಿರಂಗಪಡಿಸ್ತೇನೆ. ಯಾಕೆಂದರೆ ಇಲ್ಲಿ ವಡಗೂರು ಗ್ರಾಮ ಪಂಚಾಯತಿಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 3-4 ಬಾರಿ ನಾವು ಹೋರಾಟಗಳನ್ನು ಮಾಡಿದ್ದೀವಿ. ಇದೇ ಕೋಲಾರ ತಾಲೂಕಿನ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಮಂಜುನಾಥ್ರವ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಅವರಿಗೆ ತದನಂತರ 2ನೇ ಹಂತದ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ 2ನೇ ಹಂತದ ಹೋರಾಟವನ್ನು ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರವೀಣ್ ಬಾಗೇವಾಡಿರವರು ಇಸ್ ವೆರಿ ಗುಡ್, ಅದರಲ್ಲಿ 2ನೇ ಮಾತಿಲ್ಲ. ಪ್ರವೀಣ್ ಬಾಗೇವಾಡಿ ಎಂಬಂಥ ಒಬ್ಬ IAS ಅಧಿಕಾರಿ, ಅವರು ಕಾರ್ಯನಿರತರಾಗಿರ್ತಕ್ಕಂಥವ್ರು. ಬಟ್ ಅವರು ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ, ಪ್ರಾಮಾಣಿಕವಾದಂಥ ಕಾರ್ಯಗತದಲ್ಲಿ ತಲ್ಲೀನರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ಯಥೇಚ್ಛವಾಗಿ ದಿಕ್ಕು ತಪ್ಪಿಸ್ತಕ್ಕಂಥ ಒಬ್ಬ ಉಪ ಕಾರ್ಯದರ್ಶಿಗಳಾದಂಥ ರಮೇಶ್ ಅವರಿಗೆ ಪ್ರತಿಯೊಬ್ಬ PDOಗಳು ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಹಗರಣಗಳಲ್ಲಿ ಭಾಗಿಯಾಗಿ ಅವರ ಬಳಿ ಸುಮಾರು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಗಳನ್ನು ಕದಿಯಲು ಅವರು ಪ್ರಯತ್ನ ಪಡ್ತಕ್ಕಂಥ ಈ ಒಂದು DS ಅಂದರೆ ಉಪ ಕಾರ್ಯದರ್ಶಿಗಳಾದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದಂಥ ರಮೇಶ್ ರವರು, ಇವರು ಎಲ್ಲರೂ ಪ್ರೇರಣೆ ಅವರೇ, ಅವರು ಪ್ರಚೋದಕರು ಅವರೇ. ಮತ್ತು ಹಗರಣ ಮಾಡ್ತಕ್ಕಂಥ ಅಧಿಕಾರಿಗಳನ್ನು, ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಮರೆಮಾಚಲು ಅವರು ಪ್ರಚೋದಕರು. ಎಂಥ ಲಪಂಗ ಅಧಿಕಾರಿ. ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ರಮೇಶ್ ಬಾಬು ಅಮಾನತ್ತು ಮಾಡಿದ್ರೆ ಸಾಲದು. ಕಾರಣ ಏನಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ಸವಿಸ್ತಾರವಾಗಿ ವಿವರಣೆಗಳ ಮೂಲಕ ಅಂದರೆ ದಾಖಲೆಗಳನ್ನು ಎನ್ಕ್ಲೋಸ್ ಮಾಡಿ ನಾವು ಅವರಿಗೆ ಮನವಿಗಳನ್ನು ಕೊಟ್ಟಿದ್ದೀವಿ. ನನ್ನ ಮನವಿಗಳನ್ನು ಪುರಸ್ಕರಿಸತಕ್ಕಂಥ ಕೆಲವು ಅಧಿಕಾರಿಗಳು ನನಗೆ ಸ್ವಲ್ಪ ಆರೋಗ್ಯದಲ್ಲಿ ನನಗೆ ಸ್ವಲ್ಪ ಸಣ್ಣ ಆಪ್ರೇಷನ್ ಆಯಿತು. ಅಂದರೆ ಆ ಸರ್ಜರಿ ಆಗಿರುವ ಕಾರಣದಿಂದಾಗಿ ನಾನು 2 ತಿಂಗಳ ಕಾಲ ನಾನು ಬೆಡ್ ರೆಸ್ಟಲ್ಲಿದ್ದೆ, ಅಂದರೆ ನನಗೆ ವಿಶ್ರಾಂತಿಯಲ್ಲಿದ್ದೆ. ಆ ವಿಶ್ರಾಂತಿಯಲ್ಲಿರುವಂಥ ಕಾರಣದಿಂದಾಗಿ ನಮ್ಮ ಮನವಿಯನ್ನು ಪುರಸ್ಕರಿಸತಕ್ಕಂಥ ಎಲ್ಲ ಅಧಿಕಾರಿಗಳು ಅಂದರೆ ಪ್ರವೀಣ್ ಬಾಗೇವಾಡಿ ಇಸ್ ವೆರಿ ಗುಡ್ ಆಫೀಸರ್, ಅದರಲ್ಲಿ 2ನೇ ಮಾತಿಲ್ಲ. ಅದನ್ನು ನಾನು ಅವ್ರನ್ನ ದಿಕ್ತಪ್ಪಿಸ್ತಕ್ಕಂಥ ಈ ಒಂದು ರಮೇಶ್ ಉಪ ಕಾರ್ಯದರ್ಶಿಗಳ ವಿರುದ್ಧ ಅವ್ರನ್ನೂ ಸೇರಿಸಿ ಈ ರಮೇಶ್ ಅವ್ರನ್ನ ಅಮಾನತು ಮಾಡೋದು ಸಾಲದು, ಅವ್ರನ್ನ ವಜಾನೆ ಮಾಡಬೇಕು. ಕಾರಣ ಕೇಳುವಂಥದ್ರಲ್ಲಿ ದಾಖಲೆಗಳಿದೆ. ನನ್ನ ಕಾರಣ ಕೇಳೋದಕ್ಕಿಂತ ಮೊದಲು ನಾನು ಕೊಟ್ಟಿರ್ತಕ್ಕಂಥ ಮನವಿಗಳನ್ನು ಪರಿಶೀಲನೆ ಮಾಡಿ ನನಗೆ ಕಾರಣ ಕೇಳೋದಂಥದ್ದಲ್ಲ. ಏಕೆ ಅಧಿಕಾರಿಗಳು ಮಾಡಿದ ತಪ್ಪು, ನಾನು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಎಷ್ಟು ಜನ ಇದು ಮಾಡ್ತೀರ? ನಾಚಿಕೆ ಆಗಲ್ವೇನು? ಚಿಕ್ಕನಾಡಿನ ಕಳ್ಳನ, ಚಿಕ್ಕನಾಡಿನ ರೌಡಿರ ಇದು ಸಂಘಟನೆಯವರು ನಾವು ಹೋರಾಟಗಳು ಮಾಡೋದೇ ತಪ್ಪು ಅಂತ. ನಮ್ಮ ಹೋರಾಟದ ಬೆಳವಣಿಗೆಗಳನ್ನು ಸಹಿಸಲಾಗಿದೆ, ನಮ್ಮ ಒಂದು ಪ್ರಾಮಾಣಿಕತನವನ್ನು ಸಹಿಸಲಾಗಿದೆ. ನಮ್ಮ ಪ್ರಾಮಾಣಿಕತನವನ್ನು ಎಲ್ಲ ಒಂದು ಕಡೆ ಉಪಯೋಗಿಸ್ಕೊಂಡು ನಮ್ಮನ್ನು ಒಂದು ದುಷ್ಟರ ರೀತಿಯಲ್ಲಿ ಕಾಣುವಂಥದ್ದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಅವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಈ ರಮೇಶ್ ಅವರು ಅಮಾನತಾಗಿರ್ತಕ್ಕಂಥ ರಮೇಶನ್ನು ಮತ್ತೆ ಇದೇ ಗ್ರಾಮ ಪಂಚಾಯಿತಿಗೆ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಸಜ್ಜಾಗಿರ್ತಕ್ಕಂಥ ರಮೇಶ್ ಉಪ ಕಾರ್ಯದರ್ಶಿಗಳಂತ DS ರಮೇಶ್ ಅವರಿಗೆ ಧಿಕ್ಕಾರ, ಕೀಚಕ ರಮೇಶ್ ಅವರಿಗೆ ಧಿಕ್ಕಾರ.
ಅವರ ಈ ಎಲ್ಲ ಹಗರಣಕೋರ ಅಧಿಕಾರಿಗಳನ್ನು ಮರೆಮಾಚಿರ್ತಕ್ಕಂಥ ಅವರನ್ನು ಉಳಿಸಿಕೊಳ್ಳಲು ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನು ಉಳಿಸಿಕೊಳ್ಳಲು ಅವ್ರನ್ನ ಪ್ರಯತ್ನ ಪಡ್ತಕ್ಕಂಥ ಈ ರಮೇಶ್ ಅವರಿಗೆ ಧಿಕ್ಕಾರ ಆಗ್ತಾ ನಾವು ಮುಂದಿನ ದಿನಗಳಲ್ಲಿ ರಮೇಶ್ ಅವ್ರನ್ನ ಅಮಾನತ್ತೆಲ್ಲ ಅವರನ್ನು ವಜನ ಮಾಡಬೇಕು. ಜೊತೆಗೆ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮತ್ತು ಒಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಲು ಸಜ್ಜಾಗಿರುವಂಥ ನಮ್ಮ ಹರೀಶ್ ಅವರ ವಿರುದ್ಧ ಕೂಡ ನಮ್ಮ ಹೋರಾಟ ಇದೆ. ನನಗೆ ಆರೋಗ್ಯ ಸಮಸ್ಯೆಯಿಂದ ನಾನು ಕೈ ಬಿಟ್ಟಿದ್ದೀನಿ. ಈಗ ನಾನು ಮತ್ತೆ ಅದನ್ನು ನಾವು ಕೈಗೆತ್ತಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳಿಗೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಲಘು ಅಂದರೆ ಸಣ್ಣ ಒಂದು ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ನಾಯಕರಾದಂಥ ನಮ್ಮ ಅಂಬರೀಶ್ ಅವರು ಆಗಮಿಸಿದ್ದಾರೆ. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣರಾವ್ ಅವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ನವೀನ್ ಸರ್ ಅವರು ಆಗಮಿಸಿದ್ದಾರೆ. ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ತಿಪ್ಪಯ್ಯ ಆಗಮಿಸಿದ್ದಾರೆ. ಮತ್ತು ನನ್ನ ಸಮಕಾಲೀನ ವಿದ್ಯಾರ್ಥಿಗಳ ದಿಸೆಯಲ್ಲಿ ನಾವು ಓದಿರ್ತಕ್ಕಂಥ ನಮ್ಮ ಚದುಮನಹಳ್ಳಿ ಮಂಜು ಅವರು ಸಹ ನಮ್ಮ ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರನ್ನು ಸಹ ನಾವು ಕೋಲಾರ ಜಿಲ್ಲೆಗೆ ಇಲ್ಲ ತಾಲೂಕಿಗೆ ಯಾವುದೋ ಒಬ್ಬ ನಾಯಕರನ್ನಾಗಿ ಆಯ್ಕೆ ಮಾಡ್ತಾಯಿದ್ವಿ. ಅವರು ಸಹ ಈ ಒಂದು ಪತ್ರಿಕೆಗಳಿಗೆ ಆಗಮಿಸಿದ್ದಾರೆ. ಇವರ ಮುಖೇನ ನಮ್ಮ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ನಾವು ಸಜ್ಜಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.